ಮಕ್ಕಳೇ, ದ ಆ್ಯಂಗಲ್ ಆಫ್ ಇಲವೇಷನ್ ಆಫ್ ದ ಟಾಪ್ ಆಫ್ ದ ಟವರ್. ಈಗ ನಾವು ಟವರ್ದು ಚಿತ್ರ ಬಿಡಿಸ್ಕೊಳ್ಳೋಣ. ಟವರ್ ಚಿತ್ರ ಬಿಡಿಸ್ಕೊಳ್ಳೋದಂದರೆ ಒಂದು ಗೆರೆ ಹೇಳ್ಕೊಳ್ಳಿ ತಗೊಳ್ಳೋಣ. ಓಕೆನಾ? ಇದು ಟವರ್. ಆ್ಯಂಗಲ್ ಆಫ್ ಇಲವೇಷನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್. ಈ ಪಾಯಿಂಟಿಂದ, ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್, ಗ್ರೌಂಡ್ ಇದಲ್ವಾ, ಗ್ರೌಂಡ್ ಇದು ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ, ಓಕೆ, ಟಾಪ್ ಅಂತ ಹೇಳಿದ್ರೆ ಇದು ಟವರ್. ಟವರ್ದು ಟಾಪಿಗೆ ಆ್ಯಂಗಲ್ ಆಫ್ ಇಲವೇಷನ್ ಫ್ರಮ್ ದ ಗ್ರೌಂಡ್ ವಿಚ್ ಇಸ್ 30 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. ಫೂಟ್ ಆಫ್ ದ ಟವರ್ ಅಂದರೆ ಇದು ಫೂಟ್ ಆಫ್ ದ ಟವರ್. ಇದರಿಂದ 30 ಮೀಟರ್ ಅವೇ, 30 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. ಇಲ್ಲಿಂದ ಎಷ್ಟು ಡಿಗ್ರಿ ಅಂತೆ? 30 ಡಿಗ್ರಿ ಅಂತೆ. ಇಲ್ಲಿಂದ ಇಲ್ಲಿಗೆ ನೋಡುವಾಗ ಎಷ್ಟು ಡಿಗ್ರಿ ಆಗಿದೆ? 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ದ ಆ್ಯಂಗಲ್ ಆಫ್ ಇಲವೇಷನ್ ಆಫ್ ದ ಟಾಪ್ ಆಫ್ ದ ಟವರ್. ಟಾಪ್ ಆಫ್ ದ ಟವರ್ ಇಲ್ಲಿಗೆ ನೋಡಬೇಕಾದ್ರೆ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ಎಷ್ಟು ಮೀಟರ್? 30 ಮೀಟರ್ ಅವೇ ಫ್ರಮ್ ದ ಫೂಟ್ ಅಲ್ವಾ. ಫೂಟ್ ಆಫ್ ದ ಟವರಿಂದ 30 ಮೀಟರ್ ಅವೇ ಫ್ರಮ್ ದ ಪಾಯಿಂಟ್. ಈ ಪಾಯಿಂಟಿಂದ 30 ಡಿಗ್ರಿ ಇದೆ ಅಂತೆ. ಮಕ್ಕಳೇ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಗೋಪುರದ ಪಾದ, ಇದು ಗೋಪುರ. ಓಕೆ, ಗೋಪುರ ಇದು. ಇಲ್ಲಿಂದ ಇಲ್ಲಿ ತನಕ ಇರೋದೇ ಗೋಪುರ. ಇದನ್ನು ಏನಂತ ಹೇಳ್ತೀವಿ? ಗೋಪುರ ಅಂತ ಹೇಳ್ತೀವಿ. ಈ ಗೋಪುರದ ಪಾದದಿಂದ ಇಲ್ಲಿಂದ 30 ಮೀಟರ್, ಇಲ್ಲಿಂದ ಇಲ್ಲಿ ಗಂಟ 30 ಮೀಟರ್ ಇದೆ. ಓಕೆ, ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದು ಅಂದರೆ ಈ ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ, ಗೋಪುರದ ಹೀಗೆ ಏನನ್ನು ನೋಡ್ತೀವಿ? ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಎಷ್ಟು ಡಿಗ್ರಿ? 30 ಡಿಗ್ರಿ. ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಇದರ ಎತ್ತರವನ್ನು ಕಂಡುಹಿಡಿಬೇಕು, ಇದನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಕೊಟ್ಟಿರೋದು ಎಷ್ಟು ದೂರ ಇದೆ? ಗೋಪುರದ ಪಾದದಿಂದ 30 ಮೀಟರ್ ದೂರದಲ್ಲಿದೆ. ಅರ್ಥ ಆಯ್ತಲ್ಲ? 30 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. ಫೂಟ್ ಅಂತ ಹೇಳಿದ್ರೆ ಇದು ಪಾದ ಅಂತ ಹೇಳ್ತೀವಿ. ಇಲ್ಲಿ ಈ ತುದಿಯನ್ನು ಫೂಟ್ ಅಂತ ಹೇಳ್ತೀವಿ. ಕಾಲು ನಿಮ್ಮದು ಕೆಳಗೆ ತಾನೇ ಇರೋದು. ಹಾಗೆ ಇದ್ರದ್ದು ಟವರ್ದು ಪಾದ ಅಂತ ಹೇಳಿದ್ರೆ, ಫೂಟ್ ಅಂತ ಹೇಳಿದ್ರೆ ಬೇಸ್. ಇದು ಇಲ್ಲಿಂದ ಇಲ್ಲಿ ಗಂಟ ಎಷ್ಟು? 30 ಮೀಟರ್ ಇದೆ. ಇಲ್ಲಿ ಎಷ್ಟಾಗುತ್ತೆ? ಆ್ಯಂಗಲ್ ಆಫ್ ಇಲವೇಷನ್, ಉನ್ನತ ಕೋನ ಎಷ್ಟಾಗಿದೆ? 30 ಡಿಗ್ರಿ ಆಗಿದೆ. ಏನನ್ನು ಕಂಡುಹಿಡಿಬೇಕು ನಾವು ಕಂಡುಹಿಡಿಬೇಕಾಗಿದ್ದು ಇದರ ಎತ್ತರವನ್ನು ಕಂಡುಹಿಡಿಬೇಕು. ಈಗ ಎ ಬಿ ಸಿ ಅಂತ ತಗೊಳ್ತೀವಿ ಮಕ್ಕಳೇ. ಇದೆಷ್ಟು ಡಿಗ್ರಿ? 30 ಡಿಗ್ರಿ. ಇದೆಷ್ಟು ಸೆಂಟಿಮೀಟರ್? ಇಲ್ಲಿಂದ ಇಲ್ಲಿ ತನಕ 30 ಮೀಟರ್. ಓಕೆನಾ? ಇದು 30 ಮೀಟರ್, ಇದು 30 ಡಿಗ್ರಿ. ಅರ್ಥ ಆಗಿದೆಯಲ್ವಾ? ಇದೇನಿದು? ಇದು ಗೋಪುರ ಅಥವಾ ಟವರ್ದು ಮೇಲೆ ತುದಿಗೆ 30 ಡಿಗ್ರಿ ಉನ್ನತ ಕೋನ, ಆ್ಯಂಗಲ್ ಆಫ್ ಇಲವೇಷನ್ 30 ಡಿಗ್ರಿ. ಇದನ್ನು ಕಂಡುಹಿಡಿಯಕ್ಕೆ ಕೇಳಿದರೆ, ಏನನ್ನು ಕಂಡುಹಿಡಿಯಕ್ಕೆ ಕೇಳಿದರೆ? ಗೋಪುರದ ಎತ್ತರ. ಇದು ಗೋಪುರ ತಾನೇ, ಇದರ ಎತ್ತರವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರೆ, ಇದನ್ನು ನೋಡಿದ ತಕ್ಷಣ ನಮಗೆ ಇದು ಅಭಿಮುಖ, ಇದನ್ನು ಕೊಟ್ಟಿದ್ದಾರೆ. ಯಾವುದನ್ನು ಉಪಯೋಗಿಸ್ಬೇಕು? ನಮಗೆ ಕೇಳಿರೋದು ಎ ಬಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಯಾವುದನ್ನು ಕೊಟ್ಟಿದ್ದಾರೆ? ಸಿ ಬಿಯನ್ನು ಕೊಟ್ಟಿದ್ದಾರೆ. ಈಗ ಎ ಬಿ ಅಂತ ಹೇಳೋದು ಎಂಥ ಮಕ್ಕಳೇ? ಇದು ಅಭಿಮುಖ ಆಗುತ್ತೆ. ಯಾವುದಕ್ಕೆ? ಈ 30 ಡಿಗ್ರಿಗೆ ಅಭಿಮುಖ ಅಥವಾ ಏನೋ ಆಪೋಸಿಟ್ ಆಗುತ್ತೆ. ಬೈ ಇದು ಸಿ ಬಿ ಅಂತ ಹೇಳೋದು ಈ ಸಿ ಡಿಗ್ರಿಗೆ 30 ಡಿಗ್ರಿಗೆ ಏನಾಗುತ್ತೆ? ಪಾರ್ಶ್ವ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆನಾ? ಈ ಅಭಿಮುಖ ಬೈ ಅಡ್ಜಸೆಂಟ್ ಅಂತ ಹೇಳಿದ ತಕ್ಷಣ ಅಭಿಮುಖ ಬೈ ಪಾರ್ಶ್ವ ಅಥವಾ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ ತಕ್ಷಣ ಅದು ಏನಾಗಿರಬೇಕು? tan 30 ಆಗಿರಬೇಕು. ಅರ್ಥ ಆಯ್ತಾ ಮಕ್ಕಳೇ ಹೇಗೆ ತಗೊಳ್ಳೋದು ಅಂತ? tan 30 ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಕೇಳಿರೋದು ಇದನ್ನು ಎ ಬಿಯನ್ನು. ಎ ಬಿ 30 ಡಿಗ್ರಿಗೆ ಏನಾಗಿದೆ? ಆಪೋಸಿಟ್ ಆಗಿದೆ. ಸಿ ಬಿ ಅಂತ ಹೇಳೋದು ಅಡ್ಜಸೆಂಟ್ ಆಗಿದೆ, ಅಭಿಮುಖ ಆಗಿದೆ ಮತ್ತು ಪಾರ್ಶ್ವ ಆಗಿದೆ. ಆಗ ನಾವು ಅಭಿಮುಖ ಮತ್ತು ಪಾರ್ಶ್ವ ಅಂದರೆ ಟ್ಯಾನ್ ಅಂತ ಬರಬೇಕು. ಆಗ tan 30 ತೊಗೊಳ್ಬೇಕು. ಈಗ ನಮಗೆ tan 30 ಬೆಲೆ ಗೊತ್ತಿದೆ. ಎಷ್ಟು ಗೊತ್ತಿದೆ? 1/√3 ಅಂತ ಗೊತ್ತಿದೆ. ಅದನ್ನು ಹಾಗೆ ಬರಿತೀರಾ. ಈಕ್ವಲ್ ಟು ಎ ಬಿ ಗೊತ್ತಿಲ್ಲ, ಕಂಡುಹಿಡಲಿಕ್ಕಿರೋದು. ಸಿ ಬಿ ಗೊತ್ತಿದೆಯಲ್ವಾ? ಎಷ್ಟು ಕೊಟ್ಟಿದ್ದಾರೆ ಅವರು? 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ನೋಡಿ, 30 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್, 30 ಮೀಟರ್ ದೂರದ ನೆಲ. ಆಗ ಇಲ್ಲಿ 30 ಅಂತ ಹಾಕ್ತೀರಾ. ಈಗ ನೆಕ್ಸ್ಟ್ ಏನು ಮಾಡಬೇಕು ಮಕ್ಕಳೇ? ಇದನ್ನು ಮತ್ತು ಇದನ್ನು ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಗುಣಿಸಬೇಕು. ಇದು ಮತ್ತು ಇದನ್ನು ಗುಣಿಸಬೇಕು. ಓಕೆನಾ? ಈಗ √3 ಇಂಟು ಎ ಬಿ, ಓಕೆ, ಈಕ್ವಲ್ ಟು ಯಾವುದು? √3 ಇದು ಇಂಟು ಎ ಬಿ ಈಕ್ವಲ್ ಟು 1 ಇಂಟು 30. ಇದು 30, 1 ಇಂಟು 30. 1 ಇಂಟು 30 ಅಂತ ಹೇಳಿದ್ರೆ ಎಷ್ಟು ಬರ್ತದೆ? 30 ಬರ್ತದೆ. ಆಗ ಎ ಬಿ ಈಕ್ವಲ್ ಟು
30, ಈ √3 ಎಲ್ಲಿ ಹಾಕಬೇಕು, ಇದನ್ನು ಕೆಳಗೆ ಹಾಕಬೇಕು. ಅರ್ಥ ಆಯ್ತಲ್ಲ? ಯಾಕೆ ಇದು √3 ಇಂಟು AB ಅಂತಿರೋದು, ಆಗ √3ಯನ್ನು ಡಿವೈಡ್ ಮಾಡಬೇಕು. ಅರ್ಥ ಆಯ್ತಲ್ಲ? √3 ಯಾವಾಗಲೂ ಆನ್ಸರ್ನ √3ಯಲ್ಲಿ ಇಡಬೇಡಿ, ಡಿನಾಮಿನೇಟ್ರಲ್ಲಿ. ಕೆಳಗೆ √3 ಬರಬಾರ್ದು, ಮೇಲೆ √3 ಬಂದರೆ ತೊಂದರೆ ಇಲ್ಲ. ಹೀಗೆ ಬಂದ ತಕ್ಷಣ ನಾವೇನು ಮಾಡಬೇಕು, ಛೇದವನ್ನು ಅಕರ್ಣೀಕರಣಗೊಳಿಸೋದು. ಹೇಗೆ? ಇಲ್ಲಿ ಮಾಡ್ತೀನಿ ನೋಡಿ, 30/√3. ಇದನ್ನು ನೀವು ರೈಟ್ ಸೈಡಲ್ಲಿ ಸ್ಪೇಸ್ ಇರುತ್ತೆ, ಒಂದು ಲೈನ್ ಹೇಳ್ಕೊಂಡು ಮಾಡ್ಕೊಳ್ಳಿ. ಓಕೆ, ಇಂಟು ಛೇದದಲ್ಲಿ ಏನಿದೆ, ಇಲ್ಲಿ ಕೆಳಗೆ √3 ಇದೆ, ಅದರಿಂದನೇ ಅಂಶವನ್ನು √3ಇಂದ ಗುಣಿಸಿ, ಛೇದವನ್ನು ಸಹ √3ಇಂದ ಗುಣಿಸಿ. ಅರ್ಥ ಆಯ್ತಲ್ವಾ? ಮೇಲೇನೂ ಸಹ √3ಇಂದ ಗುಣಿಸ್ಬೇಕು, ಕೆಳಗೆ ಸಹ √3ಇಂದ ಗುಣಿಸ್ಬೇಕು. ಆಗ ಇಲ್ಲಿ ಮೇಲೆ ಏನಾಗುತ್ತೆ, 30√3 ಆಗುತ್ತೆ. ಕೆಳಗೆ ಏನಾಗುತ್ತೆ, √3 ಇಂಟು √3, ಆಗ √3 ಹೋಲ್ ಸ್ಕ್ವಯರ್ ಅಂತ ಬರುತ್ತೆ. ಓಕೆನಾ? ಈ ಸ್ಕ್ವಯರ್ ಮತ್ತು ಈ ರೂಟ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಆಗ ಉಳ್ಕೊಳ್ಳೋದೇನು, 30√3 ಬೈ ಏನಾಯಿತು, 3 ಉಳ್ಕೊಳ್ತು. ಓಕೆನಾ? ಈಗ 3 ಮತ್ತು 10 ಒಂದೇ ಟೇಬಲಲ್ಲಿ ಹೋಗುತ್ತಲ್ಲ, ಒಂದೇ ಮಗ್ಗಿಲಿ. 3 1 3, 3 10 30, 3 1s 3 10s. ಆಗ ಆನ್ಸರ್ ಏನು ಬಂತು, 10√3. ಆಗ AB ಹೈಟ್ ಆಫ್ ದ ಟವರ್, ಗೋಪುರದ ಎತ್ತರ ಎಷ್ಟು ಬರಿತೀರಾ, 10√3 ಮೀಟರ್ ಅಂತ ಬರಿತೀರಾ. ಇದು ಆನ್ಸರ್. ಅರ್ಥ ಆಯ್ತಲ್ಲ ಮಕ್ಕಳೇ? ಹೇಗೆ ತಗೊಳ್ಳೋದು tan 30 ಅಂತಿರೋದು ನಿಮಗೆ ಗೊತ್ತಾಗಿರ್ತದೆ. ನೋಡ್ಕೊಳ್ಬೇಕು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಕ್ವಶನಲ್ಲಿ ಕೊಟ್ಟಿದ್ರ ಮೇಲೆ ನೀವು ಇದನ್ನು ಮಾಡಬೇಕು. ಓಕೆನಾ?